ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಮಾವನ ವಿರುದ್ಧ ಸಿಡಿದಿದ್ರ ಮೀನಾ. ಮನೆಯಲ್ಲಿ ಗಿರಿಜಾ ಅವರು ಹಾಗೆ ಪ್ರಿಯಾ ನಡುವೆ ದೊಡ್ಡ ರಂಪಾಟನೆ ನಡೀತಾ ಇದೆಯಾ, ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಅಂಗಡಿಗೆ ಹೋಗಿ ಮಾವನ್ಗೆ ಊಟ ಕೊಟ್ಟು ಬರ್ತಾರೆ. ಅವತ್ತು ಗಿರಿಜಾ ಮತ್ತೆ ಮೀನಾ ಹೋಗಿದ್ದಾಗ ಊಟ ತಗೊಂಡ್ ಬರಬೇಡಿ ಅಂತ ಹೇಳಿದ ಮಾವ, ಪ್ರಿಯಾ ದಿನ ತಗೊಂಡ್ ಬರ್ತೀನಿ ಅಂದಾಗ ಸರಿ ಆಯ್ತು ಓಕೆ ಅಂತ ಹೇಳ್ತಾರೆ. ಬಟ್ ಗಿರಿಜಾಗೆ ವಯಸ್ಸಾಗಿದೆ, ಆಕೆ ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕೆ ಅಂದು ನಂದ ಅವರು ಆ ರೀತಿ ಹೇಳಿದ್ರು. ತದನಂತರ ಇಲ್ಲಿ ಮನೆಯಲ್ಲಿ ಪ್ರಿಯಾ ಬರ್ತಿದ್ದಾಗನೇ ಇಲ್ಲಿ ಅಮ್ಮು ಕೈಗೆ ಸಿಕ್ ಬೀಳ್ಬೇಕಾಗಿದೆ. ಬಿಕಾಸ್ ಇಲ್ಲಿ ಅಮ್ಮು ಟ್ಯೂಷನ್ ಮಾಡ್ತಿದ್ದಾಳೆ. ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇರಬೇಕಾದ್ರೆ ಒಂದು ಮಗು ಬ್ರೀಸ್ ಅಂದ್ರೆ ಏನು ಅನ್ನುವ ಅರ್ಥವನ್ನ ಕೇಳುತ್ತೆ. ಆಗ ತಂಗಾಡಿ ಅನ್ನೋ ರೀತಿಯಲ್ಲಿ ಅರ್ಥವನ್ನ ಹೇಳ್ತಾನೆ ಅಮ್ಮು, ನಿನ್ಗೆ ಏನೇ ಇಂಗ್ಲಿಷ್ ಡೌಟ್ ಇದ್ರೂ ಕೂಡ ನಮ್ಮ ಮನೇಲಿ ಒಂದು ಅಕ್ಕ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳು, ಎಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪ್ರಿಯಾ ಕೂಡ ಅಲ್ಲಿಗೆ ಬರ್ತಾರೆ. ಏನ್ ಅಮ್ಮು ಆಲ್ರೆಡಿ ಟ್ಯೂಷನ್ ಶುರು ಮಾಡ್ಕೊಂಡ್ಬಿಟ್ಯಾ ಅಂದಾಗ, ಹೌದು ಅಕ್ಕ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಈ ಮಗುಗೆ ಏನೋ ಇಂಗ್ಲಿಷಲ್ಲಿ ಡೌಟ್ಸ್ ಇದೆ, ಆ ಡೌಟ್ಸ್ನ ನೀವು ಕ್ಲಿಯರ್ ಮಾಡಿಕೊಡಿ, ಯಾಕಂದ್ರೆ ನೀವು ಹೇಗೂ MA ಇಂಗ್ಲಿಷ್ ಲಿಟ್ರೇಚರ್ ಅಲ್ವಾ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಆ ಮಗು ಕೂಡ ಡ್ಯಾಫೋಡಿಲ್ಸ್ ಅಂದ್ರೆ ಏನು ಆಂಟಿ ಅಂತ ಹೇಳಿ ಕೇಳ್ತದ. ಡ್ಯಾಫೋಡಿಲ್ಸ್ ಅಂದ್ರೆ ಏನಪ್ಪಾ ಹೇಳುದು ಅಂತ ಪ್ರಿಯಾಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಪ್ರಿಯಾ MA ಇಂಗ್ಲಿಷ್ ಲಿಟರೇಚರ್ ಮಾಡಿಲ್ಲ, ಜಸ್ಟ್ ಏನೋ ಓದ್ಕೊಂಡಿರ್ಬೋದು, ಬಟ್ ಅಷ್ಟು ಮಟ್ಟಿನ ಒಂದು ಕ್ವಾಲಿಫಿಕೇಶನ್ ಆಕೆ ಬಡಿಯಿಲ್ಲ. ಬಟ್ ಆದರೂ ಕೂಡ ಇಲ್ಲಿ ಮಗು ಕೇಳ್ತಿರ್ತಕ್ಕಂಥ ಒಂದು ಪ್ರಶ್ನೆಗೂ ಕೂಡ ಇಲ್ಲಿ ಪ್ರಿಯಾಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ಇಲ್ಲಿ ನನಗೆ ಕೆಲಸ ಇದೆ ಅಮ್ಮು, ನಿನಗೇನೋ ಕೆಲಸ ಎಲ್ಲ ಟ್ಯೂಷನ್ ಮಾಡ್ತಾ ಇದೆಯಾ, ಹಾಗಂತ ನಾನು ಸುಮ್ಮನೆ ಕೂರೋಕ್ಕಾಗತ್ತಾ? ಅಡುಗೆ ಮನೇಲಿ ನನಗೆ ಎಷ್ಟು ಕೆಲಸ ಇದೆ, ಅಡುಗೆ ಮನೇಲಿ ಸಾಂಬಾರು ಇಟ್ಟಿದ್ದೀನಿ, ನಾನು ಹೋಗಿ ನೋಡಬೇಕು ಅಂತಾರೆ. ಅಯ್ಯೋ ಅತ್ತೆ ಇದಾರಲ್ವಾ ಅಕ್ಕ, ನೋಡ್ಕೋತಾ ಇರಬೇಡಿ, ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನೀವು ನನಗೆ ಬಂದು ಹೆಲ್ಪ್ ಮಾಡಿ, ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ಅಮ್ಮು ಹೇಳಿದಾಗ, ಇಲ್ಲ ಅಲ್ಲ ನಮ್ಮ ಕೆಲಸ ನಾವೇ ಮಾಡಬೇಕು, ನಮ್ಮ ಕೆಲಸನ ಬೇರೆಯವ್ರು ಮಾಡಲಿ ಅಂದರೆ ಹೇಗೆ ಅರ್ಥ, ಅಲ್ಲಿ ಸಿದೋಗಿರೋ ಸ್ಮೆಲ್ ಬರ್ತದೆ, ನಾನು ಹೋಗಬೇಕು ಅಂತ ಹೇಳಿ ಹೊರಟೇ ಬಿಡ್ತಾರೆ ಪ್ರಿಯಾ. ಈ ಕಡೆ ಅಮ್ಮು ಏನಿದು ಸಿದೋಗಿರೋ ಯಾವ ಸ್ಮೆಲ್ಲು ಬರ್ತಾನೆ ಇಲ್ವಲ್ಲ, ಆದರೂ ಯಾಕಕ್ಕ ಈ ರೀತಿ ಆಡಿದ್ರು ಅಂತ ಅನ್ಕೊಂಡಿದೆ. ಡ್ಯಾಫೋಡಿಲ್ಸ್ ಅಂದರೆ ಒಂದು ಫ್ಲವರ್ ಪುಟ ಅಂತ ಹೇಳಿ ಅಮ್ಮನೇ ತನಗೆ ಗೊತ್ತಿರೋ ನಾಲೆಡ್ಜಿಂದ ಮಕ್ಕಳಿಗೆ ಟ್ಯೂಷನ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ತದನಂತರ ಆಯ್ತ ಕಡೆ ವಲ್ಲಭ ಸಿದ್ದು ಇಬ್ಬರ ನಡುವೆ ದೊಡ್ಡ ಫೈಟೇ ಆಗ್ತಾ ಇರುತ್ತೆ. ಇಲ್ಲಿ ವಲ್ಲಭ ಹೇಗಾದ್ರೂ ಮಾಡಿ ಸಿದ್ದುನ ಮನೆಯಿಂದ ಆಚೆ ತಗೊಂಡ್ ಬರಬೇಕು ಅಂತ ಮಸ್ತ್ ಪ್ಲಾನ್ ಅನ್ನ ಮಾಡಿದ್ದೆ. ಸಿದ್ದುವನ್ನ ಹೊರಗಡೆ ಕರ್ಸೋದ್ರ ಮುಖಾಂತರ ಆತನಿಗೆ ಹೊಡೆದು ಬಡ್ದು ಮಾಡಿ ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ಕೋತಾರೆ. ಬಟ್ ಸಿದ್ದುನೇ ಉಲ್ಟಾ ಹೊಡೆದು ವಲ್ಲಭಂಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತಾರೆ. ನನ್ನ ಪ್ರತಿ ಹಂತದಲ್ಲೂ ಕೂಡ ನೀನು ಅಡ್ಡಿ ಬಂದಿದ್ಯಾ ಅಂತ ಹೇಳಿ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಒಂದು ಹಂತಕ್ಕೆ ಬಾರಿಸದೆ ಇಲ್ಲಿ ವಲ್ಲಭ ತಿರುಗಿ ಬೀಳ್ತಾರೆ. ಸಿದ್ದುನ ಹಿಗ್ಗಾಮುಗ್ಗ ಬಾರಿಸೋದ್ರ ಮುಖಾಂತರ ಹೇಳು, ನೀನು ಯಾಕೆ ಬಂದೆ, ನೀನಂತೂ ಸುಮ್ಮನೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಅಮ್ಮಗೆ ಮೋಸ ಮಾಡಿ ಒಡವೆ ತಗೊಂಡು ಹೋದವನು ಇವತ್ತು ಅವರ ಮನೆ ಮುಂದೆನೆ ಪ್ರತ್ಯಕ್ಷ ಆಗಿ ಅವರ ಮನೆಗೆ ಹೋಗಿದ್ಯಾ ಅಂದ್ರೆ ಖಂಡಿತ ಯಾರು ನಿನ್ನ ಕರ್ಸಿದ್ದಾರೆ, ಯಾರು ಕರ್ಸಿರೋದು ಹೇಳು, ಇಲ್ಲ ಆದ್ರೆ ಖಂಡಿತ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಸಿದ್ದು ಸತ್ಯ ಹೇಳೋ ಬದಲು ಮಣ್ಣನ್ನ ಕಣ್ಣಿಗೆ ಎರಚಿದ್ದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಯ್ಯೋ ಕೊನೆಗೂ ಕೂಡ ಕೈ ಸಿಟ್ಟನು ತಪ್ಪಿಸ್ಕೊಂಡ್ಬಿಟ್ನಲ್ಲ ಅಂತ ವಲ್ಲಭ ಅನ್ಕೋತಾರೆ. ನಂತರ ಆತ ಕಡೆ ಚಂದ್ರಕಾಂತ್ ಮತ್ತೆ ಸೂರ್ಯಕಾಂತ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಕಲವರು ನೀರನ್ನ ಕೊಟ್ಟು ಏನಾಯ್ತು, ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅಂದ್ರಲ್ಲ, ಏನೂ ಅಪಾಯ ಆಗಿಲ್ಲ ತಾನೆ ಅಂತ ಕಲವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಇಂದ್ರಾಣಿಯವರು ಬಂದಿದ್ದೆ, ಅಯ್ಯೋ ನೀವು ಹೊರಟೋಗ್ಬಿಟ್ರಿ, ಈ ಹುಡುಗನು ಕೂಡ ಹೋಗ್ಬಿಟ್ಟೆ ಗೊತ್ತಾ ಅಂತ ಹೇಳಿ ಅದ್ರ ಬಗ್ಗೆನೇ ಮಾತನಾಡ್ತಿದ್ದಾರೆ. ಇಲ್ಲಿ ಸೂರ್ಯಕಾಂತ್ ಅವರು ಯಾರೋ ಫೇಕ್ ಕಾಲ್ ಮಾಡಿದ್ದು, ಆ ರೀತಿ ಏನೂ ಆಗಿರಲಿಲ್ಲ, ಬಟ್ ಯಾರೂ ನಮ್ಮನ್ನ ಇಲ್ಲಿಂದ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರದು ಅಂತ ಗೊತ್ತಾಯ್ತಾ ಭಾವ ಅಂತ ಇಂದ್ರಾಣಿಯವರು ಕೇಳೋದಕ್ಕೆ ಇಲ್ಲ, ಯಾರದು ಅಂತ ಗೊತ್ತಾಗಿಲ್ಲ, ಯಾರದು ಅಂತ ಗೊತ್ತಾದ್ರೆ ಮಾತ್ರ ಅವ್ರನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಹೌದು ನೀನು ಯಾರೋ ಕರೆಸಿದ್ದೆ ಅಲ್ವಾ, ಹುಡುಗ ಯಾಕೆ ಬಂದಿದ್ದ, ಏನು ವಿಷಯ ಹೇಳು ಅಂತ ಹೇಳಿದಾಗ ಇಲ್ಲಿ ಇಂದ್ರಾಣಿಯವರು ವಿಷಯ ಹೇಳ್ಬಿಡ್ಬೋದಿತ್ತು, ಬಟ್ ತನ್ನ ಗಂಡ ಖಂಡಿತವಾಗ್ಲೂ ಅದಕ್ಕೂ ಮಣ್ಣು ಹಾಕ್ತಾರೆ, ನನ್ನ ಮಾತನ್ನು ನಂಬೋದಿಲ್ಲ. ಹಾಗಾಗಿ ಅವನು ಬಂದು ಹೇಳಿದ್ರೇನೆ ಮಾತ್ರನೇ ಅವ್ರು ನಂಬೋದು ಅಂತ ಯೋಚನೆ ಮಾಡಿದ್ದೇ ಇಲ್ಲ. ನಾನು ಹೇಳಿದ್ರೆ ಸರಿ ಬರೋದಿಲ್ಲ, ಅವನೇ ಬರ್ತಾನೆ, ಇನ್ನೊಂದಿನ ಹೇಳ್ತಾನೆ ಅಂತ ಹೇಳಿ ತಿಳಿಸ್ಬಿಡ್ತಾರೆ ಇಂದ್ರಾಣಿಯವರು. ನಂತರ ಸರಿ ಆಯಿತು ಅಂತ ಅವರಿಬ್ರು ಕೂಡ ಎದ್ದು ಹೋಗ್ತಾರೆ, ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್. ನಂತರ ಇಲ್ಲಿ ಕಲಾ ಅವರು ಮತ್ತು ಅಜ್ಜಿ ಇಬ್ಬರು ಕೂಡ ಮಾತಾಡ್ಕೋತಾರೆ. ಖಂಡಿತವಾಗ್ಲೂ ಇಂದ್ರಾಣಿ ಯಾಕೆ ಹುಡುಗನ ಕರೆಸಿದ್ಲು, ಹುಡುಗ ಏನು ಹೇಳೋಕೆ ಅಂತ ಬಂದಿದ್ದ, ಇಂದ್ರಾಣಿಗೆ ಹುಡುಗ ಏನು ಹೇಳೋಕೆ ಬಂದಿದ್ದ ಅನ್ನೋ ವಿಷಯ ಗೊತ್ತಿದೆ, ಆದರೂ ಕೂಡ ಅವಳು ವಿಷಯ ಹೇಳಲಿಲ್ಲ, ಹುಡುಗನೇ ಬಂದು ವಿಷಯ ಹೇಳಿ ಅಂತ ಅಂದ್ಕೊಂಡ್ಲು ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ. ಆದರೂ ಕೂಡ ಅವಳು ಕರೆಸಿದಾಳೆ ಅಂದರೆ ಖಂಡಿತ ಮನೆ ಹಾಳು ಕೆಲಸ ಮಾಡುವುದಕ್ಕೆ ಕರೆಸಿರ್ತಾಳೆ, ಏನಿರ್ಬೋದು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳಿ ಕಲಾ ಮತ್ತು ಅಜ್ಜಿ ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ಇಂದ್ರಾಣಿ ಅವರ ಮಗಳು ಜ್ಯೋತಿ, ಯಾಕಮ್ಮ ನೀನು ಅಪ್ಪ ಕೇಳಿದಾಗ ಹೇಳಬೇಕಿತ್ತಲ್ವ
ಅಲ್ವಾ ನೀನು, ಆ ಹುಡುಗ ಯಾಕೆ ಬಂದಿದ್ದ ಅಂತ. ಅವನು ಅಮೂಲ್ ಲವರ್ ಅನ್ನೋ ವಿಷಯವನ್ನ ಹೇಳಿದ್ರೆ ನಡೀತಿತ್ತಲ್ಲ, ನೀನು ಯಾಕೆ ವಿಷಯ ಹೇಳಿದೆ ಮುಚ್ಚಿಟ್ಟೆ ಅಂದಾಗ ನಿಮ್ಮಪ್ಪ ಹೇಗೆ ಅಂತ ಗೊತ್ತಿದೆ ಅಲ್ವಾ. ಅವತ್ತು ಕೂಡ ಸತ್ಯ ಹೇಳೋಕೆ ಹೋದಾಗ ನಿಮ್ಮಪ್ಪ ನನ್ನನ್ನೇ ಬೈದ್ರು, ಹಾಗೆ ಇವತ್ತು ಕೂಡ ಆಗತ್ತೆ. ಅದೇ ಕಾರಣಕ್ಕೆ ನಾನು ಹೇಳಿದ್ರೆ ಸರಿ ಬರುವುದಿಲ್ಲ, ಅವನೇ ಬಂದು ಹೇಳಿದ್ರೆ ಅದ್ರ ಸೀರಿಯಸ್ನೆಸ್ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಅವನೇ ಬರ್ತಾನೆ ಸತ್ಯ ಹೇಳ್ತಾನೆ ಅಂತ ಹೇಳಿ ಇಂದ್ರಾಣಿಯವರು ತಿಳಿಸ್ತಾರೆ. ನಂತರ ಇಲ್ಲಿ ಕೇಶವಂಗೆ ಮೀನಾ ಕಾಲ್ ಮಾಡ್ತಾರೆ, ಬಿಕಾಸ್ ಆಲ್ರೆಡಿ ಆಕೆ ಟ್ರೈನಿಂಗ್ ಇಂದ ಬಂದಿದ್ದಾಳೆ, ಬಟ್ ಕೇಶವ ಮಾತ್ರ ಇನ್ನೂ ಕೂಡ ರೂಮಿಗೆ ಬಂದಿಲ್ಲ. ಹಾಗಾಗಿ ಕಾಲ್ ಮಾಡಿದೆ, ಇನ್ನೂ ಎಲ್ಲಿದೆಯಾ ಕೇಶವ, ನಾನು ಆಲ್ರೆಡಿ ಬಂದಾಯ್ತು ಅಂದಾಗ ಇನ್ನೊಂದು 1/4 ಗಂಟೆ ಅರ್ಧ ಗಂಟೆ ಅಪ್ಪ ಹೇಳಿದ ಕೆಲಸ ಮುಗ್ದೋಗುತ್ತೆ, ಬಂದ್ಬಿಡ್ತೀನಿ ಮೀನಮ್ಮ ಅಂತ ಹೇಳ್ತಾರೆ. 1/4 ಗಂಟೆನ ಅರ್ಧ ಗಂಟೆನ ಕರೆಕ್ಟಾಗಿ ಹೇಳು ಕೇಶವ ಅಂತ ಮೀನಾ ಕೇಳಿದಕ್ಕೆ ಅರ್ಧ ಗಂಟೆ ಅಂತಾರೆ. ಸರಿ ಆಯಿತು, ಅರ್ಧ ಗಂಟೆ ಅಷ್ಟರಲ್ಲಿ ಬಂದ್ಬಿಡು ಅಂತ ಹೇಳಿ ತಾನು ರೆಡಿ ಆಗ್ತಾರೆ. ಅರ್ಧ ಗಂಟೆ ಆಗುತ್ತೆ, ಬಂದೇ ಇಲ್ಲ. ಏನಿದು ಅವತ್ತೆಲ್ಲ ಹೇಗೆ ಬರ್ತದ ಮೀನಾನಾಥ ಅಂತ ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ನನ್ನನ್ನು ಭೇಟಿ ಮಾಡೋಕೆ ಬರ್ತದ, ಆದರೆ ಈಗ ಮದುವೆ ಆದಮೇಲೆ ಅವನಿಗೆ ಟೈಮೇ ಇಲ್ಲ ನನಗೆ ಕೊಡೋದಕ್ಕೆ. ನನಗೂ ಆಸೆ ಇರತ್ತಲ್ವ, ನನ್ನ ಗಂಡನ ಜೊತೆ ಹೋಗಬೇಕು, ತಿಂಡಿ ತಿನ್ನಬೇಕು, ಹೊರಗಡೆ ಸುತ್ತಾಡಬೇಕು, ಅವನ ಜೊತೆ ಕುತ್ಕೊಂಡು ಕೈ ಇಟ್ಕೊಂಡು ಮಾತಾಡಬೇಕು ಅಂತ. ಪ್ರತಿಯೊಂದು ಹೆಂಡತಿಗೂ ಕೂಡ ಗಂಡನ ಮೇಲೆ ಪ್ರೀತಿ ಇದ್ರೆ ಇಂಥ ಆಸೆ ಇದ್ದೇ ಇರತ್ತೆ ಅಂತ ಅಂದ್ಕೊಂಡಿದ್ದೆ. ಮೀನಾ ಕೇಶವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ಕೇಶವ ತುಂಬ ಹೊತ್ತು ಕಾಯ್ತಾರೆ, ಬಟ್ ಅವರು ಬರೋದೇ ಇಲ್ಲ. ಸುರೇಶನ ಕೂಡ ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಕಾದ್ರೆ ಲೇಟ್ ಆಗಿಬಿಡುತ್ತೆ. ಅಪ್ಪಂಗೆ ಕಾಲ್ ಮಾಡಿ ನಾಳೆ ಭೇಟಿ ಮಾಡ್ತೀನಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ನಂದವ್ರಿಗೆ ಕರೆ ಮಾಡ್ತಾರೆ. ನಂದವ್ರಿಗೆ ಕಾಲ್ ಮಾಡಿದೆ, ಅಪ್ಪ ಸುರೇಶ್ ಅಂಕಲ್ನ ಭೇಟಿ ಮಾಡಿದೆ, ಅವರು ಸಂಜೆ ಆಗುತ್ತೆ ಇನ್ನೂ ಕೂಡ ಬರೋದು ಅಂತ ಹೇಳಿದ್ರು, ಹಾಗಾಗಿ ನಾನು ನಾಳೆ ಹೋಗ್ತೀನಪ್ಪ ಅಂದಾಗ ಇಲ್ಲ ನಾನು ಈಗಲೇ ಅವ್ರನ್ನ ಬರೋಕೆ ಹೇಳ್ತೀನಿ, ನೀನು ಅವರ ಅಂಗಡಿನ ನೋಡಿಕೊಂಡೆ ವಾಪಸ್ ಹೋಗಬೇಕು ನೀನು ರೂಮಿಗೆ ಅಂತ ಹೇಳಿ ನಂದವರು ತಿಳಿಸ್ತಾರೆ. ಇದರಿಂದಾಗಿ ಕೇಶವಂಗೆ ಬೇಜಾರಾಗುತ್ತೆ. ಸರಿ ಆಯಿತು ಅಂತ ಕಾಲ್ ಕಟ್ ಮಾಡ್ತಾರೆ. ನಂತರ ಅನ್ಕೋತಾರೆ, ಯಾಕೆ ಅಪ್ಪಂಗೆ ನನ್ನ ಫೀಲಿಂಗ್ಸೇ ಗೊತ್ತಾಗ್ತಿಲ್ಲ, ಅಲ್ಲಿದ್ದಾಗಲೂ ಕೂಡ ಎಲ್ಲ ಕೆಲಸ ಅಂಗಡಿ ಕೆಲಸ ಮಾಡ್ತಾನೆ ಇದ್ದೆ ಅಲ್ವಾ, ಇಲ್ಲೂ ಕೂಡ ನನ್ನ ಹೆಂಡತಿ ಜೊತೆ ಒಂದು ಸಮಯ ಕೂಡ ಕಳೆಯೋದಕ್ಕೆ ನನಗೆ ಅವಕಾಶ ಇಲ್ವಾ ಅಂತ ಅಂದರೆ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಕೇಶವ. ನಂತರ ತುಂಬ ಸಮಯ ಆಗ್ತದೆ. ಮೀನಾ ಕಾದು ಸುಸ್ತಾಗ್ಬಿಡ್ತಾರೆ. ತಕ್ಷಣಕ್ಕೆ ಕೇಶವನ್ ಕಾಲ್ ಮಾಡಿದೆ, ಏನಿದು ಕೇಶವ, ಇದಕ್ಕೆ ನಾ ಬಂದಿದ್ದು, ನೀನು ನನ್ನ ಜೊತೆ ಇಲ್ಲಿ ತನಕ ನೀನು ನನ್ನ ಜೊತೆ ಇರಬೇಕು, ಸಮಯ ಕಡಿಬೇಕು ಅಂತ ತಾನೇ ಬಂದಿದ್ದು, ಸ್ವಲ್ಪ ಸಮಯ ಕೂಡ ನೀನು ನನ್ನ ಜೊತೆ ಕಡಿಯೋಕ್ಕೆ ಸಾಧ್ಯ ಆಗಲೇ ಇಲ್ವಲ್ಲ ಅಂತ ಹೇಳಿ ಗಂಡ ಕೇಶವನ್ ಮೇಲೆ ಮೀನಾ ಕೋಪ ಮಾಡ್ಕೊತಿದ್ದಾರೆ, ಸಿಟ್ಟು ಮಾಡ್ಕೊತಿದ್ದಾರೆ. ನಂತರ ಇಲ್ಲಿ ಅಮ್ಮು ಮತ್ತು ಗಿರೀಶ್ ಅವರು ಇಬ್ಬರು ಕೂಡ ಬಟ್ಟೆ ಮಡಿಸ್ತಿರ್ತಾರೆ. ಇಲ್ಲಿ ಬಟ್ಟೆ ಮಡ್ಸೋಕ್ಕೂ ಕೂಡ ಅಮ್ಮಗೆ ಬರೋದಿಲ್ಲ. ಏನಮ್ಮ ನಿಮ್ಮ ಮನೇಲಿ ನೀನು ಕೆಲಸ ಮಾಡ್ತಿರ್ಲಿಲ್ವಾ, ಈ ಬಟ್ಟೆ ಮಡ್ಸೋಕ್ಕೂ ಕೂಡ ನಿನಗೆ ಬರಲ್ವಾ ಅಂತ ಗಿರೀಶ್ ಅವ್ರು ಕೇಳಿದಾಗ, ಇಲ್ಲ ಎಲ್ಲ ಅಮ್ಮ ಮತ್ತು ಅಜ್ಜಿ ಚಿಕ್ಕಮ್ಮನೆ ಮಾಡ್ತಾಯಿದ್ರು ಅಂತ ಹೇಳಿ ಅಮ್ಮು ಹೇಳ್ತಾರೆ. ಆದರೆ ನಿನಗೆ ಇಲ್ಲಿ ಎಷ್ಟೊಂದು ಕೆಲಸ ಇದೆ ಅಲ್ವಾ ಅಮ್ಮು ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ, ಅಯ್ಯೋ ಅತ್ತೆ ಖಂಡಿತ ಆ ರೀತಿ ಏನಿಲ್ಲ, ನಿಜಕ್ಕೂ ಕೂಡ ನಾನಿಲ್ಲಿ ತುಂಬ ಖುಷಿಯಾಗಿದ್ದೀನಿ, ನಿಮ್ಮ ಜೊತೆ ಮೀನಕ್ಕನ ಜೊತೆ ಕೆಲಸ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಆದರೆ ನೀವು ನನಗೆ ಜಾಸ್ತಿ ಕೆಲಸನೇ ಹೇಳುವುದಿಲ್ಲ ಅಂತ ಹೇಳಿ ಅಮ್ಮು ಹೇಳಿದಾಗ, ಏನಿಲ್ಲ ಅಮ್ಮು, ತವರ ಮನೆ ಯಾವತ್ತಿದ್ರು ತವರ ಮನೆನ, ನಂದು ನಿಂದು ಬೇರೆ ಅಲ್ಲ, ಇಬ್ಬರದು ದೋಣಿ ಒಂದೇನೆ, ತವರ ಮನೆ ಎದುರುಗಡೆ ಇದ್ರೂ ಕೂಡ ತವರ ಮನೆಗೆ ಹೋಗೋಕ್ಕಾಗೋದಿಲ್ಲ, ಎಂಥ ವಿಪರ್ಯಾಸ ಅಲ್ವಾ ಇದು ಅಂತ ಹೇಳಿ ಅತ್ತೆ ಅಮ್ಮು ವಿಷಯದಲ್ಲಿ ತುಂಬ ವಿಚಾರ ಮಾಡ್ಕೋತಾರೆ. ಜೊತೆಗೆ ಇತ್ತ ಕಡೆ ಪ್ರಿಯಾ ಅಮ್ಮಂಗೆ ಕಾಲ್ ಮಾಡಿದೆ, ನೀವು ಸುಳ್ಳು ಹೇಳಿರೋದ್ರಿಂದ ಇವತ್ತು ನಾನು ಪೇಚಿಗೆ ಸಿಕ್ಕ ಹಾಕೊಂಡಿದ್ದೇನೆ, ನನ್ನ ಇಂಗ್ಲೀಷ್ ಲಿಟ್ರೇಚರ್ ಅಂತ ಹೇಳಿದ್ರ ಅಲ್ಲಿ ಅಮ್ಮು ಟ್ಯೂಷನ್ ಮಾಡ್ತಿದ್ದಾಳೆ, ಮಕ್ಕಳು ಬಂದು ನನ್ನ ಕ್ವೆಶನ್ ಕೇಳ್ತಿದ್ದಾರೆ, ಏನಾದರೂ ಗೊತ್ತಿಲ್ಲದೆ ಏನೇನೋ ಹೇಳಿದ್ರೆ ಆಡ್ಕೊಳ್ಳೋದಿಲ್ವಾ, ನನ್ನ ಬಂಡವಾಳ ಗೊತ್ತಾಗೋದಿಲ್ವಾ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಅಯ್ಯೋ ಮಗಳ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯ, ನಿನ್ಗೊಂದಷ್ಟು ಇಂಗ್ಲೀಷ್ ಬರುತ್ತಲ್ಲ ಅದರಲ್ಲೇ ತೀಲ್ಸು ಅಂತಕಮ್ಮ, ಇವತ್ತಿನ ಕಾಲದಲ್ಲಿ ಮಕ್ಕಳು ತುಂಬ ಚೂಟಿ ಇರ್ತಾರೆ, ಇವತ್ತಿನ ಸಿಲೆಬಸ್ ಕೂಡ ಅಷ್ಟು ಸುಲಭ ಅಲ್ಲ, ಸುಮ್ಮನೆ ಯಾವ್ಯಾವೋ ಇಂಗ್ಲೀಷ್ ಕಲ್ತ್ಬಿಟ್ಟು ಏನೇನೋ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಇಲ್ಲಿ ಅಮ್ಮು ಟ್ಯೂಷನ್ ಮಾಡ್ತಿದ್ದಾಳೆ, ನಿಮ್ಮ ಮಾವನಿಗೆ ಗೊತ್ತಾ ಅಂತ ಕೇಳ್ತಾರೆ. ಮಾವನಿಗೆ ಗೊತ್ತಿಲ್ಲ, ಬಂದಮೇಲೆ ಹೇಳ್ತಾಳಂತೆ ಅಂದಾಗ, ಇನ್ನೂ ಹೇಳಿಲ್ವಲ್ಲ ಅದೇ ಬಂಡವಾಳ ಮಾಡ್ಕೊ, ಮನೆ ಯಜಮಾನಿಗೆ ಹೇಳಿದೆ ಟ್ಯೂಷನ್ ಮಾಡ್ತಿದ್ದಾಳೆ ಅಂತ ಹೇಳು, ನಿಮ್ಮ ಮಾವ ಯಾವುದೇ ಕಾರಣಕ್ಕೂ ಟ್ಯೂಷನ್ ಮಾಡೋದಕ್ಕೆ ಒಪ್ಕೋಬಾರ್ದು, ಕ್ಯಾನ್ಸಲ್ ಮಾಡಬೇಕು, ಆ ರೀತಿ ಹೇಳಬೇಕು ನೀನು ಅಂತ ಹೇಳಿ ಪ್ರಿಯಾಗೆ ಹೇಳ್ಕೊಡ್ತಾರೆ. ನಂತರ ಇಲ್ಲಿ ಮಾವ ಬರ್ತಾರೆ. ಮಾವ ಬರ್ತಿದ್ದಾಗೇ ಪ್ರಿಯಾ ಬಂದಿದೆ, ಮಾವನ ಪರ್ಸನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ. ಏನಮ್ಮ ಇಲ್ಲಿದ್ದು ಎಲ್ಲಿಡಬೇಕು ಅಂತ ನಿನಗೆ ಗೊತ್ತಿದೆಯಾ ಅಂತ ಗಿರೀಶ್ ಅವರು ರೆಬಲ್ ಆಗಿ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯಾನ. ಇಲ್ಲ ಅತ್ತೆ ನೀವು ಹೇಳಿ ಅಲ್ಲೇ ಇಡ್ತೀನಿ ಹೋಗಿ ಅಂದಾಗ, ಕಬೋರ್ಡಲ್ಲಿ ಇರಬೇಕು, ಕೀ ಇದೆಯಾ ನಿನ್ನ ಹತ್ರ ಅಂದಾಗ, ಅಯ್ಯೋ ಅದಕ್ಕೆ ಕೀ ಕೊಡಿ, ನೀವು ಕೊಟ್ಟ ತಕ್ಷಣ ತೊಗೊಂಡೋಗಿ ಇಟ್ಬಿಡ್ತೀನಿ ಅಂತ ಹೇಳಿ ಗಿರೀಶ್ ಅವ್ರಿಗೆ ಪ್ರಿಯಾ ಅಲ್ಲೇ ಮರು ಮಾತನ್ನು ಪ್ರತಿ ಉತ್ತರವನ್ನು ಕೊಡ್ತಿದ್ದಾರೆ. ಇದರಿಂದ ಗಿರೀಶ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಬಟ್ ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಕೂಡ ನಾನೇ ಇಡ್ತೀನಿ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಿರ್ಬೇಕಾದ್ರೆ ನಂದ ಅವರು ಇಲ್ಲಿ ಪ್ರಿಯಾ ಪರಬನ್ನ ನಿಂತು ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರತಿ ಬಾರಿ ಕೂಡ ಪ್ರಿಯಾ ಪರವಾಗಿ ನಿಂತ್ಕೊಳ್ತಕ್ಕಂಥ ನಂದ ಅವರು ಇತ್ತ ಕಡೆ ಮೀನಾ ಮತ್ತು ಕೇಶವನ ಹೊರಗಡೆ ಕಳಿಸಿ ಅಲ್ಲೂ ಕೆಲಸ ಹೇಳಿ ಅವರಿಬ್ಬರು ಜೊತೆಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ. ಇಲ್ಲಿ ಗಿರೀಶ್ ಅವ್ರನ್ನ ತಾತ್ಸಾರ ಮಾಡಿ ಇಲ್ಲಿ ಪ್ರಿಯಾ ಪರ ನಿಂತ್ಕೊತಾರೆ. ಇದೆಲ್ಲವೂ ಕೂಡ ನಿಜಕ್ಕೂ ಮನೆಯವರ ಮನಸ್ಸಲ್ಲಿ ನಂದ ಅವರ ಬಗ್ಗೆ ಒಂದು ಸಣ್ಣದಾಗಿ
ಬೇಜಾರಂತೂ ಮೂಡಿಸ್ತದೆ. ಹಾಗಿದ್ರೆ ಇದೇ ದೊಡ್ಡದಾಗ್ಬಿಡ್ಬಹುದಾ, ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ